ಒಂದು ಎಫೆಕ್ಟಿವ್ ಆದ ಚೆಸ್ಟ್ ಡೇ ವರ್ಕೌಟ್ ಅನ್ನು ನೀವು ಹುಡುಕ್ತಿದ್ರೆ ಯು ಆರ್ ಇನ್ ದ ರೈಟ್ ಪ್ಲೇಸ್. ಫಸ್ಟ್ ಆಗಿ ಜಿಮ್ಗೆ ರೀಚ್ ಆದ್ಮೇಲೆ ಒಂದು 15 ಮಿನಿಟ್ಸ್ ಗೆ ವಾರ್ಮ್ ಅಪ್ ಮಾಡಿ. ಚಳಿಗಾಲ ಸ್ಟಾರ್ಟ್ ಆಗಿದೆ, ಸೊ ನಿಮ್ಮ ಬಾಡಿಗೆ ವಾರ್ಮ್ ಅಪ್ ತುಂಬಾನೇ ಇಂಪಾರ್ಟೆಂಟ್. ಸರಿಯಾಗಿ ವಾರ್ಮ್ ಅಪ್ ಆಗ್ಲಿಲ್ಲ ಇಂಜುರಿ ಚಾನ್ಸಸ್ ಜಾಸ್ತಿನೇ ಆಗ್ತದೆ. ಇವತ್ತಿನ ಫಸ್ಟ್ ವರ್ಕೌಟ್ ಡಂಬಲ್ ಇನ್ಕ್ಲೈನ್ ಚೆಸ್ಟ್ ಪ್ರೆಸ್. ಆದಷ್ಟು ಹೆವಿಯಾದ ಡಂಬಲ್ ಅನ್ನು ತಕೊಂಡು ಇದರಲ್ಲೇ 3 ಸೆಟ್ ಮಾಡಬೇಕು. 3 ಸೆಟ್ ಅಲ್ಲಿ ನೀವು ಅಟ್ಲೀಸ್ಟ್ 10 to 12 reps ಟ್ರೈ ಮಾಡಿ. ನಾನಿಲ್ಲಿ 40 kgs ಯೂಸ್ ಮಾಡ್ತಿದ್ದೇನೆ. ನೀವು ನಿಮ್ಮ ಸ್ಟ್ರೆಂಗ್ತಿನ ಅಕಾರ್ಡಿಂಗ್ ನಿಮಗೆ ಬೇಕಾದ ಡಂಬಲ್ ಅನ್ನು ಯೂಸ್ ಮಾಡಿ. ನೆಕ್ಸ್ಟ್ ಆಗಿ ಫ್ಲಾಟ್ ಬೆಂಚ್ ಡಂಬಲ್ ಪ್ರೆಸ್. ಇದರಲ್ಲಿ ಕೂಡ ಹೆವಿಯಾದ ಡಂಬಲ್ ಅಲ್ಲಿ ನೀವು 3 ಸೆಟ್ ಮಾಡಬೇಕು. 3 ಸೆಟ್ ಅಲ್ಲಿ ಕೂಡ 10 to 12 reps ಟ್ರೈ ಮಾಡಿ. ಈ ಎರಡು ವರ್ಕೌಟ್ ಮಾಡುವಾಗಲೇ ನಿಮ್ಮ ಚೆಸ್ಟ್ ಸರಿಯಾಗಿ ಪಂಪ್ ಆಗಿರ್ತದೆ. ನೆಕ್ಸ್ಟ್ ಆಗಿ ಕೇಬಲ್ ಫ್ಲೈಸ್. ಇದರಲ್ಲಿ ನೀವು ಮಾಡರೇಟ್ ವೇಟ್ ಅಲ್ಲಿ ಆದಷ್ಟು ಪರ್ಫೆಕ್ಟ್ ಫಾರ್ಮ್ ಅಲ್ಲಿ 3 ಸೆಟ್ ಮಾಡಿ. 3 ಸೆಟ್ ಅಲ್ಲಿ ಅಟ್ಲೀಸ್ಟ್ 10 to 12 reps ಟ್ರೈ ಮಾಡಿ. ನಿಮ್ಮ ಕೈ ಹಿಂದೆ ಹೋದಾಗ ಚೆಸ್ಟ್ ಅನ್ನು ಸ್ಟ್ರೆಚ್ ಮಾಡಿ, ಮತ್ತೆ ಕೈ ಮುಂದಕ್ಕೆ ಬಂದಾಗ ಚೆಸ್ಟ್ ಅನ್ನು ಸ್ಕ್ವೀಸ್ ಮಾಡಿ. ಇದರಿಂದಾಗಿ ನಿಮ್ಮ ಚೆಸ್ಟ್ ಮಸಲ್ ಸರಿಯಾಗಿ ಆಕ್ಟಿವೇಟ್ ಆಗ್ತದೆ. ಚೆಸ್ಟಿಗೆ ಅಷ್ಟೇ. ನೆಕ್ಸ್ಟ್ ಆಗಿ ಟ್ರೈಸೆಪ್ಸ್ ಗೆ ಬರೋಣ. ಫಸ್ಟ್ ಆಗಿ ಟ್ರೈಸೆಪ್ ಪುಷ್ ಡೌನ್. ಇದರಲ್ಲಿ ಕೂಡ ನಿಮಗೆ 3 ಸೆಟ್ ಮಾಡಬೇಕು. 10 to 12 rep ರೇಂಜ್ ಅಲ್ಲಿ ಮಾಡಿ. ಕೇಬಲ್ ಅನ್ನು ಕೆಳಗೆ ಪುಷ್ ಮಾಡಿದಾಗ ಆದಷ್ಟು ನಿಮ್ಮ ಟ್ರೈಸೆಪ್ ಅನ್ನು ಸ್ಕ್ವೀಸ್ ಮಾಡಿ. ಮತ್ತೆ ಇವತ್ತಿನ ಲಾಸ್ಟ್ ಅಂಡ್ ಫೈನಲ್ ವರ್ಕೌಟ್ ಡಂಬಲ್ ಓವರ್ ಹೆಡ್ ಎಕ್ಸ್ಟೆನ್ಷನ್. ಇದರಲ್ಲಿ ಕೂಡ ಹೆವಿ ಆದ ವೇಟ್ಸ್ ಅಲ್ಲಿ 3 ಸೆಟ್ ಮಾಡಬೇಕು 10 to 12 rep ರೇಂಜ್ ಅಲ್ಲಿ. ಇಷ್ಟೇ ಸಿಂಪಲ್ ಅಂಡ್ ಎಫೆಕ್ಟಿವ್ ವರ್ಕೌಟ್. ನೀವೊಬ್ರು ಬಿಗಿನರ್ ಆಗಿದ್ರು ಈ ವರ್ಕೌಟ್ ಅನ್ನು 1 hour ಅಲ್ಲೇ ಮುಗಿಸಬಹುದು. ಮತ್ತೆ ಲಾಸ್ಟಿಗೆ ನಂತರ ಮಿರರ್ ಮುಂದೆ ಫ್ಲೆಕ್ಸ್ ಮಾಡಿ. ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಬಾಯ್ ಬಾಯ್.